ಸಾಲಿಂದ ಸಾಲಿಗೆ ಹೇಳ್ಬೇಕಂದ್ರೆ 18 ಇಂಚ್ ಮಾಡ್ತಾರೆ. ನಮ್ದು ಅಡಿಕೆ ಗಿಡ ಆಗಿರೋದ್ರಿಂದ 16 ಇಂಚ್ ಮಾಡಿದ್ವಿ. ಗಿಡದಿಂದ ಗಿಡಕ್ಕೆ 10 ಇಂಚ್ ಇಟ್ಟರು ನಡೀತದೆ. ಅಣ್ಣ ನಮಸ್ಕಾರ. ನಮಸ್ತೆ. ನಿಮ್ಮೂರು, ನಿಮ್ಮ ಹೆಸರು, ತಾಲೂಕು ಮತ್ತು ಜಿಲ್ಲೆ ಪರಿಚಯ ಮಾಡ್ಕೊಡಿ. ನಮ್ಮೂರು ಚಿಪ್ಪಿನಕೆರೆ, ಚುಕ್ಕನಹಳ್ಳಿ ಪಂಚಾಯತಿ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ತೂರನೂರು ಹೋಬಳಿ. ಎಷ್ಟು ಎಕರೆಗೆ ಎಲೆಕೋಸು ಬೆಳೆದಿದ್ದೀರಿ? ನಾವು ಸುಮಾರು ವರ್ಷಕ್ಕೆ 5-6 ಎಕರೆ ಹಾಕ್ತಿವಿ. ಈಗ ಸದ್ಯಕ್ಕೆ 1-2 ಎಕರೆ ಇದೆ. ಇಲ್ಲಿ 1 ಎಕರೆ ಮೊನ್ನೆ ಕಟಿಂಗ್ ಆಯ್ತು. ಒಟ್ಟು ಎಷ್ಟು ಎಕರೆ ಹಾಕಿರ? ಈಗ 3 ಎಕರೆ ಹಾಕಿದ್ವಿ. ಯಾವ ತಳಿ ನಾಟಿ ಮಾಡ್ತೀರಾ? ಇದು ಸೆಮಿನಿಸ್ ಕಂಪ್ನಿದು ಸೈಂಟ್ ಅಂತ ಹೇಳಿ ಚೆನ್ನಾಗ್ ಬರ್ತತಿ. ಇನ್ನು ಬೇರೆ ರಾಯಲ್ ಬಾಲು, ಗ್ರೀನು, ಎವರ್ ಗ್ರೀನು ಇದಾವು. ಇದು ಅನೇಕ ತಳಿ ಇದಾವು. ಆದ್ರೆ ಇದು ಸೈಂಟ್ ಅಂತೇಳಿ ಚೆನ್ನಾಗ್ ಬರುತ್ತೆ ಅಂತ ಒಂದು ಇವರು ಖರೀದಿದಾರರು ಹೇಳೋ ಮಾತು. ನಾಟಿಗೆ ಮೊದಲು ಭೂಮಿಯನ್ನು ಹೇಗೆ ಸಿದ್ಧಪಡಿಸುತ್ತೀರಿ? ಈ ನಾಟಿಗೆ ಮೊದಲು ಅಂತ ಹೇಳ್ಬೇಕಂದ್ರೆ, ಈಗ ನಾವು ಅಡಿಕೆ ಗಿಡ ಹಾಕಿರೋದ್ರಿಂದ, ಅಂತರ ಬೆಳೆ ಆಗಿರೋದ್ರಿಂದ ಫಸ್ಟಿಗೆ ರೋಟಾವೇಟರ್ ಹೊಡಿತೀವಿ. ನಮ್ದೇ ಓನ್ ಟ್ಯಾಕ್ಟ್ರಿ ಇರೋದ್ರಿಂದ. ಆಮೇಲೆ 5 ಬಾಳು ಅಂತೇಳಿ ಹೊಡಿತೀವಿ, ಬಲರಾಮ್ ಅಂತಾರೆ. ಬಲರಾಮ್ ಹೊಡೆದು ಮತ್ತೆ ರೋಟಾವೇಟರ್ ಹೊಡೆದು ನಮ್ದೇ ಕೂರ್ಗೆಗೆ ಸಾಲು ಹೊಡಿತೀವಿ. ಸಾಲು ಹೊಡೆದು ಅದ್ರಾಗ ಹಂಗೆ ಗೊಬ್ಬರನು ಬಿತ್ತೀವಿ ನಮ್ ಕೂರ್ಗೆಯಲ್ಲಿ. ಆಮೇಲೆ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಇಟ್ಟಿದ್ದೀರಿ? ಇದು ಎಲ್ಲರೂ ಗಿಡದಿಂದ ಗಿಡಕ್ಕೆ ಅಂದ್ರೆ, ಆ ಸಾಲಿಂದ ಸಾಲಿಗೆ ಹೇಳ್ಬೇಕಂದ್ರೆ 18 ಇಂಚ್ ಮಾಡ್ತಾರೆ. ನಮ್ದು ಅಡಿಕೆ ಗಿಡ ಆಗಿರೋದ್ರಿಂದ 16 ಇಂಚ್ ಮಾಡಿದ್ವಿ. ಗಿಡದಿಂದ ಗಿಡಕ್ಕೆ 10 ಇಂಚ್ ಇಟ್ಟರು ನಡೀತದೆ. 1 ಎಕರೆಗೆ ಎಷ್ಟು ಸಸಿಗಳು ಬೇಕಾಗುತ್ತದೆ? 1 ಎಕರೆಗೆ ಹೇಳ್ಬೇಕಂದ್ರೆ ಅದು ನರ್ಸರಿ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಕೌಂಟಿಂಗ್ ಜಾಸ್ತಿ ಇದ್ರೆ 30,000 ಹೋಗುತ್ತೆ. ನರ್ಸರಿಗಳಿಗೆ ಕೌಂಟಿಂಗ್ ಕಮ್ಮಿ ಇದ್ರೆ 40,000 ಹೋಗುತ್ತೆ. ಸಸಿಗಳನ್ನು ಎಲ್ಲಿಂದ ತಂದಿದ್ದೀರಿ? ನಾವು ಸುಮಾರು ನರ್ಸರಿಗಳು ಇದಾವೆ. ಈಗ ಸದ್ಯಕ್ಕೆ ಮೊನ್ನೆ ಫಸ್ಟ್ನೇ ಕಟಿಂಗ್ ಇಂದ ಆನ್ಗೋಡಾಗ್ ತಂದಿದ್ವಿ. ಈಗ ಇಲ್ಲೇ ನಮ್ ಚುಕ್ಕನಹಳ್ಳಿಗೆ ಒಬ್ರು ಪರಿಚಯದವ್ರು ಮಾಡಿದಾರೆ. ಈಗ 2 ಸಲನು ಅಲ್ಲೇ ತಂದಿದ್ವಿ. ಒಂದು ಸಸಿ ಬೆಲೆ ಎಷ್ಟು? ಅದನ್ನು ಈಗ ಹೇಳ್ಬೇಕಂದ್ರೆ ವೆದರ್ ಕ್ರಿಯೇಟ್ ಮಾಡುತ್ತೆ. ಈಗ ಆಕರ್ ಜನ ಜಾಸ್ತಿ ಇದ್ರೆ 90 ಪೈಸೆ ಆಗುತ್ತೆ. ಆಕರ್ ಸಂಖ್ಯೆ ಈ ರೈತರು ಕಡಿಮೆ ಇದ್ದಾಗ 45 ಪೈಸೆಯಿಂದ 60 ಪೈಸದಿಂದ 80 ಪೈಸೆವರೆಗೂ ಸಸಿ ಸಿಗುತ್ತೆ. ನಾಟಿ ಮಾಡುವ ಸರಿಯಾದ ಸಮಯ ಯಾವುದು ಸರ್? ಇದು ನಮಗೆ ಸಮಯ ಅಂತ ಏನು ಗೊತ್ತಿಲ್ಲ ಹೇಳ್ಬೇಕಂದ್ರೆ. ಈ ನರ್ಸರಿಯರ್ ಕಾಂಟ್ಯಾಕ್ಟ್ ಮೇಲೆ ನಾವು ನಾಟಿ ಮಾಡೋದು. ಈಗ ಅಲ್ಲಿ ಸಸಿ ಬಹಳ ಹೋಗಿಲ್ಲ, ಸ್ಟಾಕ್ ನರ್ಸರಿಯಾಗ ಇದಾವೆ ಅಂದ್ರೆ ನಾವು ಅವು ನಾಟಿ ಮಾಡ್ತೀವಿ. ಯಾವ್ದೇ ರೈತರು ಬಹಳ ಕಮ್ಮಿ ಹಾಕಿರ್ತಾರ ಅನ್ನೋ ಉದಾಹರಣೆ ನಮ್ದು. ನೀರಾವರಿ ವಿಧಾನ ಯಾವುದು? ಡ್ರಿಪ್ ಅಥವಾ ಸಾಮಾನ್ಯ ನೀರಾವರಿ? ನಾವು 2 ಮಾಡ್ತೀವಿ. ಈಗ ಅಡಿಕೆ ಗಿಡಕ್ಕೆ ಡ್ರಿಪ್ ಇದಾವೆ, ಅದು ಬಿಟ್ರೆ ಸಾಲ್ ನೀರನ್ನು ಹಾಯಿಸ್ತೀವಿ. 2 ಮಾಡ್ತೀವಿ. ಗೊಬ್ಬರವನ್ನು ಯಾವ ಹಂತದಲ್ಲಿ ಮತ್ತು ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ? ಈ ಗೊಬ್ಬರ ಹೇಳ್ಬೇಕಂದ್ರೆ 1 ಎಕರೆಗೆ 1 ಪಾಕೆಟ್, ಸಾಲ್ ಹೊಡಿಬೇಕಾದ್ರೆ DAP ಹಾಕ್ತಿವಿ. ನೆಕ್ಸ್ಟ್ 20-20 1 ಪಾಕೆಟ್ ಹಾಕ್ತಿವಿ. ಒಂದು 20 ದಿನದಲ್ಲಿ ನಾಟಿ ಮಾಡಿದ್ರೆ 20 ದಿನದಾಗೆ 20-20 ಹಾಕ್ತಿವಿ. ಆಮೇಲೆ ಈಗ ಇನ್ನ ಕಟ್ಟಿಂಗ್ ಇನ್ನೊಂದು 10-15 ದಿನ ಇತ್ತನಂಗೆ ಅಮೋನಿಯಂ ಸಲ್ಫೇಟ್ ಅಂತ ಬರುತ್ತೆ. ಅದು ಗಡ್ಡೆ ಗಟ್ಟಿ ಬರೋಕ್ಕೋಸ್ಕರ ಹಾಕುವಂತ ಗೊಬ್ಬರ, ಅದನ್ನ ಹಾಕ್ತಿವಿ. 1 ಎಕರೆಗೆ 1 ಪಾಕೆಟ್ 50 kg. ಕೀಟ ಮತ್ತು ರೋಗಗಳ ಸಮಸ್ಯೆ ಇದೆ, ಅದನ್ನ ಹೇಗೆ ನಿಯಂತ್ರಿಸುತ್ತೀರಿ? ಕೀಟ ರೋಗ ಹೇಳ್ಬೇಕಂದ್ರೆ ಬಹಳ ವಿಧಾನಗಳು ಅದಾವೆ. ಅದ್ರಾಗೆ ಈಗ ಫಸ್ಟ್ನೇ ಔಷಧಿ ಬೆಂಜಾವಿಟ್ ಅಂತ ಹೇಳಿ ಹೊಡಿತೀವಿ. ಆಮೇಲೆ ಈ ಗಡ್ಡೆ ಆಗಕ್ ಬಂದಾಗ ಬ್ರೋಫಿಯಾ, ಮತ್ತೆ ಇದು BSF ಕಂಪ್ನಿದು ಎಕ್ಸ್ಪಾನಿಸ್ ಅಂತ ಬರುತ್ತೆ. ಅವೆರಡು ಈಗ ಒಳ್ಳೆ ರಿಸಲ್ಟ್ ಇದಾವೆ. ಹೆಚ್ಚಾಗಿ ಅವನ್ನೇ ನಾವು ಯೂಸ್ ಮಾಡ್ತಾ ಇದ್ವಿ. 1 ಎಕರೆಗೆ ಒಟ್ಟು ಎಷ್ಟು ವೆಚ್ಚ ಇರೋದು? 1 ಎಕರೆಗೆ ಹೇಳ್ಬೇಕಂದ್ರೆ ಈಗೆಲ್ಲ ಲೇಬರ್ ಕಾಸ್ಟ್ ಜಾಸ್ತಿ ಆಗೈತೆ. ಮಿನಿಮಮ್ 40,000 ಬರುತ್ತೆ. ನಾವೇ ಸ್ವಲ್ಪ ಕೆಲಸ ಮಾಡಿದ್ರೆ ರೈತರು 40,000 ಬರುತ್ತೆ. ಎಷ್ಟು ದಿನ ಕೊಯ್ಲಿಗೆ ಬರುತ್ತೆ? ಇದು 55 ದಿನದಿಂದ 75-80 ದಿನದವರೆಗೂ ಇಟ್ಕೋಬಹುದು. ಇಷ್ಟೇ ದಿನ ಅಂತ ಹೇಳಕ್ಕಾಗಲ್ಲ. ಚೆನ್ನಾಗ್ ಬಂದ್ರೆ 60 ದಿನ ಕಟಿಂಗು,
ಸ್ವಲ್ಪ ಸ್ಲೋ ಮಳೆ ಜಾಸ್ತಿ ಇದ್ರೆ ಇನ್ನೂ ಒಂದು 15 ದಿನ ಜಾಸ್ತಿ ಹೋಗುತ್ತೆ. ಒಂದ್ ಎಕರೆಗೆ ಎಷ್ಟು ಟನ್ ಅಥವಾ ಕ್ವಿಂಟಲ್ ಇಳುವರಿ ನಿರೀಕ್ಷಿಸ್ತೀರಿ? 1 ಎಕರೆಗೆ ನಮ್ಮ ಹೊಲದ್ದು ಹೇಳ್ಬೇಕಂದ್ರೆ 25 ಟನ್ ವರೆಗೂ ಬಂದಿದೆ. ಮಾರುಕಟ್ಟೆಯಲ್ಲಿ ಈಗಿನ ಬೆಲೆ ಎಷ್ಟಿದೆ? ಮೊನ್ನೆ ಈಗೊಂದು 5-6 ದಿನದಿಂಚೆ ನಾವು 14.5 ಕೊಟ್ಟಿದ್ವಿ. ಈಗ ಎಲ್ಲ 11 ರೂಪಾಯಿ 10 ರೂಪಾಯಿ ಅಂತ ಹೇಳ್ತಿದಾರೆ. ನೋಡ್ಬೇಕು, ಈ ಮಳೆ ವಾತಾವರಣದಿಂದ ಡೌನ್ ಆಗಿದೆ, ಡ್ಯಾಮೇಜ್ ಮಾಲ್ ಹೋಗುತ್ತೆ ಮಾರ್ಕೆಟ್ಗೆ, ಹಾಗಾಗಿ ಸ್ವಲ್ಪ ಡೌನ್ ಆಗಿದೆ. ಈ ಬೆಳೆಯಲ್ಲಿ ಲಾಭದಾಯಕ ಹೇಗಿದೆ? ಈ ಬೆಳೆಗೆ ಲಾಭದಾಯಕ ಐತೆ, ಮಿನಿಮಮ್ 8 ರೂಪಾಯಿ ಮೇಲೆ ಸಿಕ್ಕರೆ ಲಾಭನೇ. ಹೊಸದಾಗಿ ಎಲೆಕೋಸು ಬೆಳೆ ಮಾಡಲು ಬಯಸುವ ರೈತರಿಗೆ ನಿಮ್ಮ ಸಲಹೆ ಏನು? ನಮ್ ಸಲಹೆ ಏನಪ್ಪಾ ಅಂದ್ರೆ, ಹಾಕಿದ್ದೆ ಹೊಲಕ್ಕೆ ಹಾಕಿದ್ರೆ ರೋಗ ಬಾಧೆ ಜಾಸ್ತಿ ಇರುತ್ತೆ. ಹಂಗಾಗಿ ಅದನ್ನ ನಾವು ನೋಡ್ಕೊಂಡಿದ್ವಿ. ಹಂಗಾಗಿ 2 ವರ್ಷ ಒಂದು ಹೊಲಕ್ಕೆ ಹಚ್ಚಿದ ನಾಟಿ ಮಾಡಿದ ಸಸಿನ 2 ವರ್ಷ ಬಿಟ್ಟು ನಾಟಿ ಮಾಡಿದ್ರೆ ಒಳ್ಳೆ ಫಲಿತಾಂಶ ಐತಿ. ಯಾವುದೇ ಕಾರಣಕ್ಕೂ ರೈತ ಲಾಸ್ ಆಗಲ್ಲ ಅನ್ನೋದು ಒಂದು ಉದಾಹರಣೆ.